ಹಾಯ್ ಮ್ಯಾಮ್, ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ನಾನ್ ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಹಾ ಮ್ಯಾಮ್, ಚೆನ್ನಾಗಿದೆ ಮ್ಯಾಮ್. ಫಸ್ಟ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಹೇಗೆ ಅನಿಸಿದೆ ಮ್ಯಾಮ್? ಆ ಹೊರಗ್ ಬಂದ್ಮೇಲೆ ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ಹೀಗಿತ್ತು ಅನ್ನೋದು ಗೊತ್ತಿಲ್ಲ ನನಗೆ ಒಳಗಿದ್ದಾಗ. ಆ ಪ್ರೀತಿ ಅಭಿಮಾನ ನೋಡಿ ಅಂತೂ ನನಗೆ ತುಂಬಾನೇ ಖುಷಿ ಆಗ್ಬಿಟ್ಟಿದೀನಿ. ಮನ್ಸಲ್ಲೆಲ್ಲ ಚಿಟ್ಟೆ ಹಾರಾಡ್ತಾ ಇದೆ. ಸರಿ ಮ್ಯಾಮ್, ನೀವು ಸೀರಿಯಲ್ಸ್ ಗಳಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ರಿ. ನಿಮ್ಗೆ ಬಿಗ್ ಬಾಸ್ ಆಫರ್ ಹೇಗ್ ಬಂತು? ನಾನು ಒಂದ್ ಪ್ರಾಜೆಕ್ಟ್ ಮುಗಿಸ್ಕೊಂಡ್ ಬಂದೆ. ಒಂದ್ ತಿಂಗಳು ಬ್ರೇಕ್ ತಗೋಬೇಕು ಅಂತ ಅನ್ಕೊಂಡು ಇನ್ನೊಂದ್ ಪ್ರಾಜೆಕ್ಟ್ ರೆಡಿ ಆಗ್ತಿತ್ತು. ಇನ್ನೊಂದ್ ಕೇಳಿದ್ರು ಕೂಡ ನಾನು ಅಕ್ಟೋಬರ್ ಎಂಡ್ ಅಲ್ಲಿ ಕೊಡ್ತೀನಿ ಡೇಟ್ಸ್, ಅಲ್ಲಿಂದ ಮಾಡೋಣ, ನಂಗೆ ಒಂದ್ ತಿಂಗಳು ಗ್ಯಾಪ್ ಬೇಕು ಅಂತ ಹೇಳಿದ್ದೆ. ಅಷ್ಟ್ರಲ್ಲಿ ಇದಕ್ ಕಾಲ್ ಬಂದಾಗ ಅವರು ಹೇಳಿದ ರೀತಿ ಎಲ್ಲ ನನಗೆ ಚೆನ್ನಾಗ್ ಅನ್ನಿಸ್ತು. ಅಂಡ್ ಯಾಕೆ ಹೋಗ್ಬಾರ್ದು ನಾನು ಬಿಗ್ ಬಾಸ್ಗೆ? ನನ್ ಕೈಲಿ ಆಗಲ್ವಾ? ಬಿಗ್ ಬಾಸ್ ಅಂದ್ರೆ ನನ್ ಪ್ರಕಾರ ವ್ಯಕ್ತಿತ್ವದ ಆಟ ಅಂತಾನೆ ನಾನ್ ಅನ್ಕೊಳ್ಳೋದು. ಅಲ್ಲಿ ಏನ್ ಬರೀ ಜಗಳನೇ ಆಡ್ಬೇಕಾ? ಏನ್ ಇಲ್ವಲ್ಲ, ನನ್ನಂತ ಕ್ಯಾರೆಕ್ಟರ್ಸ್ ಇರಬಹುದಲ್ಲ. ಟ್ರೈ ಮಾಡೋಣ, ಎಷ್ಟ್ ದಿನ ಆಗುತ್ತೋ ಅಷ್ಟ್ ದಿನ ಇರ್ತೀನಿ, ಆಮೇಲೆ ಹೊರಗ್ ಬರ್ತೀನಿ ಅಷ್ಟೇ ತಾನೇ ಅನ್ನೋದು ಒಂದು ತಲೆಗ್ ಬಂತು. ಅಂಡ್ ನನ್ ನೀಸ್ಗೂ ತುಂಬಾ ಇಷ್ಟ ಆಯ್ತು, ನಮ್ಮ ಅಕ್ಕನ ಮಗಳಿಗೆ. ಆ ಇದೆಲ್ಲ ಬಂದ್ ಸರಿ, ಓಕೆ, ಹೆಂಗಿದ್ರು ಗ್ಯಾಪ್ ಒಂದ್ ತಿಂಗ್ಳು ಏನಂತ ಅನ್ಕೊಂಡಿದ್ದೀನೋ, ಹೋಗಿ ನೋಡ್ಕೊಂಡ್ ಬರೋಣ. ಅದು ಒಂದು ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಲೈಫ್ ಅಲ್ಲಿ ಬಿಗ್ ಬಾಸ್ ಅನ್ನೋದೆಲ್ಲ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅದೆಲ್ಲ. ಹಂಗಾಗಿ ಯಾಕೆ ಪ್ರಯತ್ನ ಪಡೋದು, ತಪ್ಪೇನಿದೆ ಅದ್ರಲ್ಲಿ? ಟ್ರೈ ಮಾಡೇ ಬಿಡೋಣ ಅಂತ ಅನ್ಕೊಂಡು ಓಕೆ ಅಂತ ಹೇಳಿದ್ದು ನಾನು. ಓಕೆ ಮ್ಯಾಮ್, ಇಷ್ಟು ಸೀಸನ್ ಗಳಲ್ಲಿ ಈ 10 ಸ್ಪೆಷಲ್ ಸೀಸನ್ ನಿಮ್ಗೆ ಯಾಕೆ ಅನಿಸ್ತು ಮ್ಯಾಮ್? ಸ್ಪೆಷಲ್ ಅಂತ ಏನ್ ನನ್ಗೆ ಅನ್ಸಿಲ್ಲ. ಆಕ್ಚುಲಿ ಇಟ್ಸ್ ಅ ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳಿದ್ರಲ್ಲ, ಸೊ ಐ ಫೆಲ್ಟ್ ಮೇ ಬಿ ಕಾನ್ಸೆಪ್ಟ್ ಬೇರೆ ತರ ಇರುತ್ತೇನೋ, ಎಲ್ಲ ಖುಷಿಯಾಗಿರ್ತಾರೇನೋ ಜಗಳಗಳು ಇಲ್ದೆ ಅಂತ ಒಂದು ಅನ್ಸ್ತಾ ಇತ್ತು ಥಾಟ್. ಬಟ್ ಇಟ್ ವಾಸ್ ಸೇಮ್ ಅಗೇನ್. ಅಂಡ್ ಹೊರಗಡೆ ಬಂದ್ಮೇಲೆ ನೀವೆಲ್ಲ ಹೇಳ್ತಾ ಇರೋದ್ರಿಂದ ಗೊತ್ತಾಗ್ತಿದೆ ಈ ಸೀಸನ್ ಅಲ್ಲೇ ಅಗ್ರೆಷನ್ ಜಾಸ್ತಿ ಇದ್ದಿದ್ದು, ಫೈಟ್ಸ್ ಜಾಸ್ತಿ ಇದ್ದಿದ್ದು ಅಂತ. ನಮ್ಗೆ ಒಳಗಿಂದ ಅದೆಲ್ಲ ಏನು ಗೊತ್ತೇ ಇರ್ಲಿಲ್ಲ. ಏನ್ ಫೀಡ್ಬ್ಯಾಕೇ ಇರ್ಲಿಲ್ಲ. ಹಾಗಾಗಿ ಅದ್ ನಮಗ್ ಗೊತ್ತಿಲ್ಲ. ಈಗ ಅನ್ನಿಸ್ತಾ ಇರೋದು ಅದೆಲ್ಲ. ಅಂಡ್ ಹೋದ ಸೀಸನ್ಸ್ ನಾನು ರೆಗ್ಯುಲರ್ ಫಾಲೋ ಮಾಡ್ತಾ ಇರ್ಲಿಲ್ಲ, ಬಟ್ ನನಗೆ ಗೊತ್ತು ಕಾನ್ಸೆಪ್ಟ್ ಹೆಂಗಿರತ್ತೆ ಏನು ಅನ್ನೋದು. ಈಗ ಅನ್ನಿಸ್ತಾ ಇರೋದು ನೀವುಗಳು ಹೇಳ್ತಾ ಇರೋದ್ರಿಂದ. ನಾನು ಹಳೆ ಎಪಿಸೋಡ್ಸ್ ಯಾವ್ದು ನೋಡಿಲ್ಲ, ಹಂಗಾಗಿ ಅಷ್ಟು ಗೊತ್ತಿಲ್ಲ. ಬಟ್ ನಾನಂತೂ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀನಿ. ಮ್ಯಾಮ್, ಈಗ ಬಿಗ್ ಬಾಸ್ ಮನೆಯಿಂದ ಮನೆಗ್ ಬಂದಿದ್ದೀರಾ, ಅಲ್ಲಿಂದ ಹ್ಯಾಬಿಟ್ಸ್ ಎಲ್ಲ ಇಲ್ಲಿ ಮನೇಲಿ ಕಂಟಿನ್ಯೂ ಆಗ್ತಿತ್ತ ಅಥವಾ ಹೇಗೆ? ಹೌದು, ಆಕ್ಚುಲಿ ಹ್ಯಾಬಿಟ್ಸ್ ಕಂಟಿನ್ಯೂ ಅನ್ನೋದಕ್ಕಿಂತ ಇನ್ನೂ ಸ್ವಲ್ಪ ಹ್ಯಾಂಗ್ ಓವರ್ ಹಂಗೆ ಇರ್ತಿತ್ತು ನನಗೆ. ಮೈಕ್ ಹಾಕೊಳ್ಳಿಲ್ವಲ್ಲ ಅಂತ. ಅಂಡ್ ಹಾಡು ಬೆಳಗ್ಗೆ ಹೊತ್ತು ಎದ್ದೇಳಕ ಹಾಡ್ಬೇಕಿತ್ತು ಅನ್ನೋ ತರ. ಇನ್ನು ಹಾಡೇ ಬರ್ಲಿಲ್ವಲ್ಲ, ಇನ್ನು 9 ಆಗಿರಲ್ವಾ 8 ಆಗಿರಲ್ವಾ ಅಂತ ಅನ್ಕೊಂಡು ಆಮೇಲೆ ನಾನ್ ಮನೇಲಿ ಇದೀನಲ್ಲ ಅಂತ ಅನ್ಸಿದ್ದು ಉಂಟು. ಅಂಡ್ ಊಟ ತಿಂಡಿ ಬಹಳ ವ್ಯತ್ಯಾಸ ಆಗ್ತಾ ಇದೆ. ಮೊದ್ಲೆಲ್ಲ ನನ್ಗೆ ಆ ಟೈಮ್ಗೆ ಆಗ್ಬಿಡ್ಬೇಕಿತ್ತು. ಬಟ್ ಈಗ ಹಸುವು ಆಗ್ತಿದ್ರು ನನ್ಗೆ ಏನ್ ಅನ್ನಿಸ್ತಾ ಇಲ್ಲ, ಕೋಪ ಬರ್ತಿಲ್ಲ, ಬೇಜಾರಾಗ್ತಾ ಇಲ್ಲ. ಸೊ ಆ ಹ್ಯಾಂಗ್ ಓವರ್ ಇನ್ನೂ ಸ್ವಲ್ಪ ಇದೆ, ಇನ್ನೂ ಸ್ವಲ್ಪ ದಿನ ಆಗತ್ತೆ, ಟೈಮ್ ಆಗತ್ತೆ ನನಗೆ. ಮ್ಯಾಮ್, ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನ ಜಡ್ಜ್ ಆಗಿ ಮಾಡಿದ್ರು, ಅಂದ್ರೆ ನೀವು ಸೆನ್ಸಿಬಲ್ ಆಗಿರೋದ್ರಿಂದ ನೀವು ಜಡ್ಜ್ ಆಗಿ ಸುದೀಪ್ ಸರ್ ನಿಮ್ಮನ್ನ ನೇಮಕ ಮಾಡಿದ್ರು. ಆ ಒಂದ್ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಎಷ್ಟು ಖುಷಿ ಇದೆ? ಸರ್ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಬಟ್ ಅಗೇನ್ ತುಂಬಾ ಕಷ್ಟದ ಕೆಲ್ಸ ಅದು. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂಥರ ಮೆಂಟಾಲಿಟಿ ಇರುವಂತ ಅಲ್ಲಿರೋರು ಕಂಟೆಸ್ಟೆಂಟ್ಸ್ ಬೇರೆ ಬೇರೆ ತರದ ಮೆಂಟಾಲಿಟಿ ಇರುತ್ತೆ. ಅವ್ರನ್ನ ಕರೆದು ಕೆಲಸ ಮಾಡಿಸೋದು ಸ್ವಲ್ಪ ಕಷ್ಟದ ವಿಷಯ. ಬಟ್ ಸುದೀಪ್ ಸರೇ ಕೊಟ್ಟಿದ್ರಿಂದ ಅದು ಒಂದು ಖುಷಿನೂ ಇತ್ತು, ಹೆಮ್ಮೆನೂ ಇತ್ತು ನನಗೆ. ಅಂಡ್ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗತ್ತೆ ಅಂತಾನು ಹೇಳಿದ್ದೆ. ಅಲ್ಲಿ ಮಾತುಗಳು ಮತ್ತೆ ಶುರು ಆಯ್ತು, ಏನು ಒಂದೇ ಸಲ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಟ್ಬಿಡ್ತೀರಾ, ಅದು ಇದು ಅನ್ನೋದೆಲ್ಲ. ಬಟ್ ಸ್ಟಿಲ್ ನನ್ನ ಮೇಲೆ ಒಂದು ಮರ್ಯಾದೆ ಇಟ್ಟು ಎಲ್ರು ನಾನು ಹೇಳಿದ್ದನ್ನ ಕೇಳಿದ್ರು. ಅಂಡ್ ಕೊಟ್ಟ ಶಿಕ್ಷೆನೂ ತಗೊಂಡ್ರು. ಚೆನ್ನಾಗಿತ್ತು, ಖುಷಿಯಾಗಿದ್ದೆ ನಾನು. ಓಕೆ ಮ್ಯಾಮ್, ಫ್ರಮ್ ದ ಫಸ್ಟ್ ಡೇನು ನಿಮ್ಗೂ ಮತ್ತೆ ವರ್ತೂರ್ ಅವ್ರಿಗೂ ಒಂಥರ ಜೆಲ್ ಆಗ್ತಿರಲಿಲ್ಲ? ನಮ್ರತಾ ಅವ್ರಿಗಾಗ್ಲಿ, ಸಂಗೀತ ಅವ್ರಿಗೆ ಯಾಕೆ ಮೇಡಮ್ ವರ್ತೂರ್ ಅವ್ರು ಹಾಗೆ? ನನಗೆ ಆಕ್ಚುಲಿ ಪ್ರಾಬ್ಲಮ್ ಇರ್ಲಿಲ್ಲ. ವರ್ತೂರ್ ಅವರು ಸ್ವಲ್ಪ ಸೈಲೆಂಟ್ ಇರ್ತಿದ್ರು, ಅವ್ರ ಪಾಡಿಗೆ ಅಂತ ಇರ್ತಾ ಇದ್ರು. ಯಾವಾಗ ಅವರು ಮನೆಯಿಂದ ಹೋಗ್ಲೇಬೇಕು ಅಂತ ಕೂತ್ಕೊಂಡ್ರು, ಆಗ ನಾನು ಸ್ವಲ್ಪ ಹೆಚ್ಚು ಅವ್ರ ಜೊತೆಗೆ ಮಾತಾಡ್ದೆ. ಹಾಗೆ ಮಾಡ್ಬೇಡಿ, ಇದೊಂದು ಅದ್ಭುತವಾದಂತ ವೇದಿಕೆ, ಈ ತರದ್ದು ಒಂದಷ್ಟು ಅಡ್ವೈಸ್ ಮಾಡ್ತಾ ಬಂದು ಆ ಟೈಮಿಂದ ನಾವು ಕ್ಲೋಸ್ ಆಗ್ತಾ ಬಂದ್ವಿ. ಅದಕ್ ಮುಂಚೆ ನನಗೂ ಅವ್ರು ಏನ್ ತೊಂದ್ರೆ ಇಲ್ಲ, ಅವ್ರು ಸ್ವಲ್ಪ ಸೈಲೆಂಟ್ ಇರ್ತಿರು. ಈ ಕಡೆ ನಾನು ಒಂದ್ ಸ್ವಲ್ಪ ಸೈಲೆಂಟ್, ಅವ್ರೊಂದ್ ಸ್ವಲ್ಪ ಸೈಲೆಂಟ್. ಹಂಗಾಗಿ ನಾವು ಹೆಚ್ಚು ಮಾತಾಡಕ್ ಅವಕಾಶ ಆಗ್ಲಿಲ್ವೇನೋ. ಅದು ಬಿಟ್ರೆ ಇತ್ತೀಚೆಗಂತೂ ನಾವು ತುಂಬಾ
ಕ್ಲೋಸ್ ಆಗೇ ಮಾತಾಡ್ತಾ ಇದ್ವಿ. ಓಕೆ ಸಂಗೀತ ಅವ್ರನ್ನ ನಾವು ರೂಲರ್ ಅಂತ ಹೇಳ್ಬೋದು, ಯಾಕಂದ್ರೆ ಒಳಗಡೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ. ಫಾರ್ ಎಕ್ಸಾಂಪಲ್ ಈಗ ಹಾಸ್ಪಿಟ್ಲ್ಗೆ ಹೋದ್ ಬಂದ್ಮೇಲೆ ತುಂಬಾ ಚೆನ್ನಾಗಿ ಆಡ್ತೀರಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್ ಸಂಗೀತ ಅವ್ರು? ನಾನು ಮೊದ್ಲು ಸಂಗೀತ ನಾನು ಅಷ್ಟು ಕ್ಲೋಸ್ ಇರ್ಲಿಲ್ಲ. ಆದ್ಮೇಲೆ ದಿನಗಳು ಕಳೀತಾ ನಾವು ತುಂಬಾ ಹತ್ರ ಆಗ್ತಾ ಬಂದ್ವಿ. ನಮ್ಮ ಮಧ್ಯೆನೂ ಒಂದು ಸಣ್ಣ ಒಂದು ಬಾಂಡ್ ಶುರು ಆಯ್ತು. ನೀವ್ ಹೇಳ್ದ ಹಾಗೆ ಅವರು ಕಣ್ಣದೇನ್ ಏಟಾಯ್ತು, ಹೊರಗಡೆ ಟ್ರೀಟ್ಮೆಂಟ್ ತಗೊಂಡು ಒಳಗ್ ಬಂದ್ಮೇಲೆ ನಿಜವಾಗ್ಲೂ ತುಂಬಾ ಸ್ಟ್ರಾಂಗ್ ಆಗಿ ಬಂದ್ರು ಅವ್ರ ಮನೆಗೆ. ಒಂದು ಕಂಬ್ಯಾಕ್ ಅಂತಾರಲ್ಲ, ಒಂದು ಸ್ಟ್ರಾಂಗ್ ಬೌನ್ಸ್ ಆದ್ರು ಅಂತಾರಲ್ಲ, ಆ ತರ ಬಂದ್ರು. ನನ್ಗದ್ ನೋಡಿ ತುಂಬಾನೇ ಖುಷಿ ಆಯ್ತು. ನಾನು ಹೋಗಿ ಸಂಗೀತಂಗ್ ಹೇಳ್ದೆ ಕೂಡ, ನಿಜವಾಗ್ಲೂ ನನ್ಗೆ ಫೈಟರ್ ಅಂತ ಅನ್ನಿಸ್ತಾ ಇದೆ ನಿಮ್ಮನ್ನ ನೋಡಿದಾಗ, ನಂಗೆ ತುಂಬಾ ಖುಷಿ ಆಗ್ತಿದೆ ಸಂಗೀತ ಅಂತ. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ನೋಡಿ, ಯಾಕೆಂದ್ರೆ ಫೈಟರ್ ತರನೇ ಬಂದ್ರು ಅವರು. ಓಕೆ